ಮತದಾರರು ಒಂದು ಬಾರಿ ಮೋಸ ಹೋಗ್ಬೋದು, ಎರಡು ಬಾರಿ ಮೋಸ ಹೋಗ್ಬೋದು, ಆದರೆ ಪದೇ ಪದೇ ಮೋಸ ಹೋಗ್ತಕ್ಕಂಥ ಕೆಲಸ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು ಮತದಾರರು ಇವತ್ತು ಪ್ರಜ್ಞಾವಂತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಈ ಮೊಸಳೆ ಕಣ್ಣೀರಿನ ರಾಜಕಾರಣ, ಈ ಬೂಟಾಟಿಕೆ ರಾಜಕಾರಣವನ್ನ ಇವತ್ತು ದೇಶದ ಜನ ಮತ್ತು ರಾಜ್ಯದ ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿನೇ ಏನಿವತ್ತು ನರೇಂದ್ರ ಮೋದಿಜಿಯವರು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಉದ್ದುದ್ದ ಭಾಷಣ ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ತರ. ಆದರೆ ಪ್ರಧಾನಮಂತ್ರಿ ಆಗಿರುವ ಸಂದರ್ಭದಲ್ಲಿ 5 ಕ್ಷೇತ್ರಗಳನ್ನು ಆಯ್ಕೆ ಮಾಡಿ ಅದು ಪಂಚತೀರ್ಥ ಆಗಿ ಪರಿವರ್ತನೆ ಮಾಡಿ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾದಂತ ಒಂದು ಗೌರವನ ಕೊಡ್ತಕ್ಕಂಥ ಕೆಲಸ ಯಾವೆಲ್ಲ ಆಗಿದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು, ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು. ನಾನು ಈ ವೇದಿಕೆಯನ್ನ ರಾಜಕಾರಣಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಎಷ್ಟು ವರ್ಷಗಳ ಕಾಲ ನೀವು ಕಾಂಗ್ರೆಸ್ ಅನ್ನ ಕ್ಷಮಿಸೋದಕ್ಕೆ ಸಾಧ್ಯ ಆಗಾದ್ರೆ, ಅಥವಾ ಕಾಂಗ್ರೆಸ್ ಪಕ್ಷ ಎಷ್ಟು ವರ್ಷಗಳ ಕಾಲ ನಮ್ಮನ್ನು ಇನ್ನೂ ಕೂಡ ಮೂರ್ಖರನ್ನಾಗಿ ನಮ್ಮನ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ನಾವು ಅವಕಾಶ ಕೊಡಬೇಕಾಗಾದ್ರೆ, ರಾಜ್ಯದಲ್ಲೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಬಸವರಾಜ ಬೊಮ್ಮಾಯಿಯವರು, ಸದಾನಂದ ಗೌಡರು ಯಾವತ್ತೂ ಕೂಡ ನಮ್ಮ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸಕ್ಕೆ ಯಾವತ್ತೂ ಕೂಡ ಮಾಡಲಿಲ್ಲ. ಅದರ ಬದಲಾಗಿ ನಮ್ಮ ಸಮುದಾಯಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನನ್ನ ಎಡಗಡೆ ಮತ್ತು ಬಲಗಡೆ ಕೂತಿರ್ತಕ್ಕಂಥ ಕೋಲಾರದ MP ಮುನಿಸ್ವಾಮಿ ಅವರು ಇರ್ಬೋದು, SC ನಮ್ಮ ಮೋರ್ಚಾದ ಅಧ್ಯಕ್ಷ ಇರ್ತಕ್ಕಂಥ ಸಿಮೆಂಟ್ ಮಂಜು ಅವರು ಇರ್ಬೋದು, ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು. ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅವಕಾಶ ಸಿಕ್ಕಿದಾಗೆಲ್ಲವೂ ಕೂಡ ನಮ್ಮ ಸಮಾಜಕ್ಕೆ, ನಮ್ಮ ಸಮುದಾಯಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದೆ ಹೊರತು ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡಿಲ್ಲ. ಇದನ್ನ ನೀವು ಸೇರಿ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ನೀವೆಲ್ಲರೂ ಕೂಡ ಪಕ್ಷದ ಮುಖಂಡರು ಇದ್ರೂ ಸಹ ಒಂದು ಮಾತನ್ನು ಇವತ್ತು ಹೇಳ್ತೇನೆ. ಅರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಕ್ಷೇತ್ರಗಳನ್ನು ಗೆದ್ದಿದ್ದೇವೆ, 25+1 ಮಂಡ್ಯ ಕೂಡ ಗೆದ್ದಿದ್ದೇವೆ, ಇಂಡಿಪೆಂಡೆಂಟ್ ಸಪೋರ್ಟ್ ಮಾಡಿದ್ವಿ. ಆದರೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದಾರೆ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಕ್ಕೆ ಹಿನ್ನಡೆ ಆಗಿರ್ಬೋದು ಭಾರತೀಯ ಜನತಾ ಪಾರ್ಟಿ, ಅದಕ್ಕೆ ನೂರಾರು ಕಾರಣಗಳಿದ್ದಾವೆ. ಆದರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, 25 ಕ್ಷೇತ್ರ ಗೆದ್ದಿದೆ. ಈ ಬಾರಿನೂ ಕೂಡ 25ಕ್ಕೂ ಹೆಚ್ಚು ಕ್ಷೇತ್ರನ ಗೆಲ್ತದೆ ಭಾರತೀಯ ಜನತಾ ಪಾರ್ಟಿ. ಆದರೂ ಸಹ ನಮ್ಮ ಸಮಾಜದ ಮುಖಂಡರನ್ನು ಯಾಕೆ ಇಲ್ಲಿ ಕರೆದು ಮಾತನಾಡ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸಿನ ಪ್ರಶ್ನೆ ಮೂಡಬಹುದು. ಯಾಕೆ ತಮ್ಮನ್ನೆಲ್ಲ ಕರೆದಿದ್ದೇವೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಕೇವಲ ಚುನಾವಣೆ ಸೀಮಿತವಾಗಿ ರಾಜಕಾರಣ ಮಾಡ್ತಕ್ಕಂಥದ್ದಲ್ಲ. ಭಾರತೀಯ ಜನತಾ ಪಾರ್ಟಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಏನು ನರೇಂದ್ರ ಮೋದಿಜಿಯವರ ಕನಸಿದೆ, ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನಮ್ಮ ಕಾರ್ಯಕ್ರಮಗಳು, ಕೇಂದ್ರ ಸರ್ಕಾರದ ಯೋಜನೆಗಳು ತಲುಪಬೇಕು ಒಂದು ಕಡೆ. ಆದರೆ ಮತ್ತೊಂದು ಕಡೆ ನಮ್ಮ ದಲಿತ ಸಮುದಾಯಗಳಿಗೂ ಕೂಡ ಒಂದು ನ್ಯಾಯಸಮ್ಮತವಾಗಿರ್ತಕ್ಕಂಥ ಸವಲತ್ತುಗಳು ಸಿಗಬೇಕು, ಸಮಾಜಕ್ಕೂ ಕೂಡ ಶಕ್ತಿಯನ್ನು ಕೊಡಬೇಕು, ನಾಯಕತ್ವವನ್ನು ಕೂಡ ಕೊಡಬೇಕು ಅನ್ನುವ ಬಲವಾದ ವಿಶ್ವಾಸವನ್ನು ಇಟ್ಕೊಂಡು ಮುನ್ನಡೀತಾ ಇರ್ತಕ್ಕಂಥದ್ದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಹಾಗಾಗಿ ನಾನು ತಮ್ಮಲ್ಲಿ ಈ ಸಂದರ್ಭ ನಾನು ವಿನಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಹಿಡ್ಕೊಂಡು ಹೊರಟಿದ್ದಾರೆ. ನಾನು ನಿಮಗೆ ಕೇಳ್ತೇನೆ, ಅನೇಕ ಜನ ವ್ಯಾಪಾರಸ್ಥರು ಇದ್ದೀರಿ, ಕೆಲವು ಬಿಸ್ನೆಸ್ ಮೆನ್ಗಳು ಕೂಡ ಇದ್ದಾರೆ, ಕೆಲವರು ಕೈಗಾರಿಕಾ ಉದ್ಯಮಿಗಳು ಕೂಡ ಇಲ್ಲಿದ್ದೇವೆ. ಯಾವಾಗ ಒಂದು ವಸ್ತುಗೆ ಗ್ಯಾರಂಟಿ ಕೊಡ್ತೀವಿ ನಾವು? ನಾನು ತಯಾರು ಮಾಡಿರ್ತಕ್ಕಂಥ ನನ್ನ ಕಾರ್ಖಾನೆಯಲ್ಲಿ ತಯಾರಾಗಿರ್ತಕ್ಕಂಥ ವಸ್ತು ಮಾರುಕಟ್ಟೆಯಲ್ಲಿ ಅದು ಹೋಗ್ತಾ ಇಲ್ಲ, ಜನರು ಖರೀದಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಮೊದಲನೇದು ಡಿಸ್ಕೌಂಟ್ ಕೊಡ್ತಾರೆ ಆ ವಸ್ತುಗೆ, ಜೊತೆಲಿ 2 ವರ್ಷ ಗ್ಯಾರಂಟಿ, 3 ವರ್ಷ ಗ್ಯಾರಂಟಿ, 5 ವರ್ಷ ಗ್ಯಾರಂಟಿ ಅಂತೇಳಿ ಹೇಳ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ ಮಾಧವನವರೇ,
ಹಂಗಾದ್ರೂ ಜನ ನಂಬಲಿ ನಮ್ಮನ್ನ ಅಂತೇಳಿ, ಹಂಗಾದ್ರೂ ಜನ ನಾನು ತಯಾರು ಮಾಡಿರ್ತಕ್ಕಂಥ ವಸ್ತುಗಳನ್ನು ಅರ್ಥ ಮಾಡಿಕೊಂಡು ಖರೀದಿ ಮಾಡಲಿ ಅಂತೇಳಿ ಮಾರ್ಕೆಟಲ್ಲಿ ಸೇಲ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಪಾಪ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ 50 ವರ್ಷ 60 ವರ್ಷ ಆಡಳಿತ ಮಾಡಿ ಗರೀಬಿ ಹಟಾವ್ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಮುಖಂಡರ ಗರೀಬಿ ಹಟಾವ್ ಆಯ್ತೆ ಹೊರತು ಈ ದೇಶದಲ್ಲಿರ್ತಕ್ಕಂಥ ದಲಿತ ಸಮುದಾಯ ಗರೀಬಿ ಹಟಾವ್ ಆಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದವ್ರು ಮಾಡಲಿಲ್ಲ. ನಮ್ಮ ದಲಿತ ಸಮುದಾಯದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದವರು ಮಾಡಬೇಕು ಅಂತ ಯಾವತ್ತೂ ಕೂಡ ಅನಿಸ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಜನರು ದಡ್ಡರಿದ್ದಾಗ ಮಾತ್ರ ಕಾಂಗ್ರೆಸ್ ಪಕ್ಷ ಏಳಿಗೆ ಆಗೋದಕ್ಕೆ ಸಾಧ್ಯ.